ಸ್ಫೂರ್ತಿದಾಯಕ ಮಾತುಗಳನ್ನು, ಅವರು ಅಂಕವನ್ನು ಗಳಿಸಲು ಹೇಗೆ ಕಷ್ಟಪಟ್ಟು ಓದಿದ್ರು ಅನ್ನುವುದನ್ನು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಶ್ರೀಶಾ, ನೀಲಮ್ಮ ಹಾಗೂ ರಮ್ಯವನ್ನು ಕುಣಿಸ್ಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆದರಣೀಯ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಪೋಷಕರೇ ಹಾಗೂ ನನ್ನ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ನನ್ನನ್ನು ಸನ್ಮಾನಿಸಿದಂತಹ ಮಾನ್ಯ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಗಣ್ಯರಿಗೂ ತಮಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ವರ್ಷ 2025-26ನೇ ಸಾಲಿನಲ್ಲಿ 26-27ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನಾನು ಚೆನ್ನಾಗಿ ಓದಿ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ಪ್ರತಿದಿನ ನೀಡಿದಂತಹ ಹೋಮ್ವರ್ಕ್ ಆಗಿರ್ಬೋದು, ಪಾಠಪುಸ್ತಕವನ್ನು ನೀವು ಓದಬೇಕು ಅಂತ ಹೇಳ್ತಾ ಇದ್ದೇನೆ. ಮೇಯ್ನ್ ಆಗಿ ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ಕನ್ನೇ ಜಾಸ್ತಿಯಾಗಿ ಕೇಳ್ತಾರೆ. ಟೆಕ್ಸ್ಟ್ ಬುಕ್ಕಲ್ಲೇ ನೀವು ಏನು ಓದಬೇಕಾದಂಥದ್ದು. ಅದೇ ರೀತಿಯಾಗಿ ಯಾವುದೊಂದು ಹೆದರಿಕೆಯನ್ನು ಪಡದೆ ಧೈರ್ಯದಿಂದ ಪರೀಕ್ಷೆಯನ್ನು ಬರಿಬೋದು. ಕಷ್ಟ ಏನಿರಲ್ಲ 10ನೇ ತರಗತಿ ಅಂದರೆ, ತುಂಬ ಸುಲಭ ಇರುತ್ತೆ. ನೀವು ಕೂಡ ನನಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದುಕೊಡಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನನಗೆ ಅಂದುಕೊಂಡಂತಹ ಅಂಕಗಳು ಬರಲಿಲ್ಲ, ಸ್ವಲ್ಪ ಬೇಸರವಾಗ್ತಾ ಇದೆ. ಆದರೂ ಇಷ್ಟು ನನ್ನನ್ನು ಈ ಅಂಕಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಟೀಚರ್ಸ್ ನನಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ಟೀಚರ್ಸ್ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅವರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೇನೆ. ಹಾಗೆಯೇ ನನ್ನ ಈ ಒಂದು ಯಶಸ್ಸಿನಲ್ಲಿ ಹರಪಳ್ಳಿ ರವೀಂದ್ರ ಸರ್ ಅವ್ರದ್ದು ಒಂದು ಪಾಲಿದೆ. ನಾನು 8ನೇ ತರಗತಿ 8, 9, 10ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಪ್ರತಿ ವರ್ಷವೂ ಎಲ್ಲರಿಗೂ ಪುಸ್ತಕವನ್ನು ನೀಡಿದ್ದಾರೆ. ಅದರಲ್ಲೇ ನಾನು ಓದಿ ಹೀಗೆ ನನ್ನ ಒಂದು ಗೆಲುವಿಗೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದಾಗ ನನಗೂ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಹಾಗೆ ನಮ್ಮ ಶಾಲೆಯ ಶಿಕ್ಷಕರು ತುಂಬ ಪ್ರೋತ್ಸಾಹವನ್ನು ನೀಡ್ತಾರೆ ಓದಿಗೆ. ನೀವು ಎಲ್ಲ ಶಾಲೆಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಹೊರ ಹೊಮ್ಮಿಸಬೇಕು. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.